ಮಕ್ಕಳಿಲ್ಲದ ದಂಪತಿಗಳ ನೋವು ಹೇಳದಿರದು. ವರ್ಷಗಟ್ಟಲೆ ಆಸ್ಪತ್ರೆಗಳಿಗೆ ಅಲೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಣ್ಣೀರಲ್ಲಿ ಕೈ ತೊಳೆಯುವ ಎಷ್ಟೋ ದಂಪತಿಗಳನ್ನ ನಾವು ನೋಡಿದ್ದೇವೆ. ಆದರೆ ವೈದ್ಯ ಲೋಕಕ್ಕೆ ಸವಾಲುಂಟುವಂತೆ ಕೇವಲ ಗಿಡಮೂಲಿಕೆ, ಔಷಧಿ ಮತ್ತು ನಂಬಿಕೆಯ ಶಕ್ತಿಯಿಂದ ನೂರಾರು ದಂಪತಿಗಳ ಒಡಲು ತುಂಬುತ್ತಾ ಇರುವ ಅಚ್ಚರಿಯೊಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ಇಲ್ಲಿಗೆ ಬಂದು ಹೋದ ದಂಪತಿಗಳ ಮಡಿಲು ತುಂಬುತ್ತಿರುವುದು ಸದ್ಯ ಭಾರಿ ಸಂಚಲನವನ್ನ ಮೂಡಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ದೊಡ್ಡ ಲಾಕ್ತೂರು ಗ್ರಾಮ ಸದ್ಯ ಮಕ್ಕಳಿಲ್ಲದ ದಂಪತಿಗಳ ಪಾಲಿಗೆ ವಿಶೇಷ ಎನಿಸಿದೆ. ಎಷ್ಟೋ ವರ್ಷಗಳಿಂದ ಮಕ್ಕಳಾಗದೆ ಬೇಸತ್ತಿದ್ದ ದಂಪತಿಗಳಿಗೆ ಈಗ ಈ ಗ್ರಾಮದ ಬೆಟ್ಟದ ಶಂಕರಪ್ಪ ಎಂಬುವರು ಆಶಾ ನೀಡವಾಗಿದ್ದಾರೆ. ಬೆಟ್ಟದ ಶಂಕರಪ್ಪ ಅವರು ನೀಡುವ ಗಿಡ ಮೂಲಿಕೆಗಳ ಔಷಧಿ ಸೇವನೆ ಹಾಗೂ ಅವರು ನೀಡುವ ನ್ಯಾಣ ಅಂದರೆ ಸೀರೆಯಿಂದ ಕಟ್ಟುವ ತೊಟ್ಟಿಲನ್ನ ಮನೆಗೆ ತಂದು 48 ದಿನಗಳ ಕಾಲ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಮಕ್ಕಳಾಗುತ್ತದೆ ಎಂಬ ಬಲವಾದ ನಂಬಿಕೆ ಜನರಲ್ಲಿದೆ. ಕೇವಲ ನಂಬಿಕೆಯಷ್ಟೇ ಅಲ್ಲ, ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿಗೆ ಬಂದು ಹೋದ ನೂರಾರು ದಂಪತಿಗಳಿಗೆ ಇಂದು ಮುದ್ದಾದ ಮಕ್ಕಳಾಗಿವೆ. ಪ್ರತಿ 3 ತಿಂಗಳಿಗೊಮ್ಮೆ ಈ ಗ್ರಾಮದಲ್ಲಿ ತೊಟ್ಟಿಲು ಹಿಂದಿರುಗಿಸುವ ಕಾರ್ಯ ನಡೆಯುತ್ತಿದೆ. ಬೆಟ್ಟದ ಶಂಕರಪ್ಪ ನೀಡಿದ ಔಷಧಿಯಿಂದ ಮಕ್ಕಳಾದ ನೂರಾರು ದಂಪತಿಗಳು ತಮ್ಮ ಹರಕೆ ತೀರಿಸಲು ದೊಡ್ಡ ಲತ್ತೂರಿಗೆ ಬರ್ತಾರೆ. ತಮಗೆ ನೀಡಿದ್ದ ಆ ನ್ಯಾಣವನ್ನ ಅಂದರೆ ತೊಟ್ಟಿಲನ್ನ ವಾಪಸ್ ನೀಡಿ ಶಂಕರಪ್ಪನವರ ಮನೆಯಲ್ಲಿರುವ ಮುಖ್ಯ ತೊಟ್ಟಿಲಿನಲ್ಲಿ ತಮಗಾದ ಮಗುವನ್ನ ಮಲಗಿಸಿ ತೂಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಕೃತಜ್ಞತೆ ಸಮರ್ಪಿಸುತ್ತಾರೆ. ಈ ಸಂಭ್ರಮವನ್ನ ನೋಡಲು ಇಡೀ ಗ್ರಾಮವೇ ಹಬ್ಬದ ವಾತಾವರಣಕ್ಕೆ ತಿರುಗುತ್ತದೆ. ಬ್ಯೂರೋ ರಿಪೋರ್ಟ್, ಪ್ರಜಾಭವ ಟಿವಿ, ಕೊಳ್ಳೇಗಾಲ. 300-400 ವರ್ಷಗಳ ಕಾಲದಿಂದ ಇಲ್ಲಿ ನಮ್ಮ ತಾತ ಮುತ್ತಾತರು, ನಮ್ಮ ಅಜ್ಜಂದಿರು, ನಮ್ಮ ಪೂರ್ವ ಅಜ್ಜಂದರಿಂದ ಇಲ್ಲಿ ಗಿಡಮೂಲಿಕೆ ಔಷಧಿಯನ್ನು ಕೊಟ್ಟು ಆ ದೇವರ ಪಾವಾಡದಿಂದ ಅವರ ಮಳ್ಳಲ್ಲಿ ಹಾಕಿ ಅದನ್ನು ತೊಟ್ಟಿಲು ಪೂಜೆ ಅಂತ ಮಾಡಿ ಅದನ್ನು ಕೊಟ್ಟಾಗ ಅವರಿಗೆ ವರ್ಷ ತುಂಬ ಅಷ್ಟರಲ್ಲಿ ಮಗು ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ನಿಮಗೆ ಮಕ್ಕಳೇ ಆಗಲ್ಲ, ಪ್ರಯತ್ನ ಮಾಡಬೇಡಿ, ಬಿಟ್ಬಿಡಿ, ನಿಮ್ಗೆ ವಯಸ್ಸಾಯಿತು ಅಂತ ಹೇಳಿ ಅವರಿಗೆ ಗರ್ಭದಲ್ಲಿ ತುಂಬ ಸಮಸ್ಯೆಗಳಿದೆ, ನಿಮಗೆ ಗರ್ಭದಲ್ಲಿ ತುಂಬ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಮಕ್ಕಳಾಗಲ್ಲ, ನೀವು ಇದು ದಯವಿಟ್ಟು ಆಗಲ್ಲ, ಬಿಟ್ಬಿಡಿ ಅಂತ ಹಾಸ್ಪಿಟ್ಲಲ್ಲಿ ಹೇಳಿದವರೆಲ್ಲ ಇಲ್ಲಿ ಮಕ್ಕಳನ್ನ ಪಡ್ಕೊಂಡು ಹೋಗ್ತಾರೆ. ಯಾಕಂದರೆ ಇಲ್ಲಿ ಪಾವಾಡ ಪುರುಷರು ಆ ಭಗವಂತ ಗಣನೀಲಿ ಸಿದ್ದಪ್ಪಾಜಿಯವರು ಮಹಿಮೆಯಿಂದ ಇಲ್ಲಿ ಏನು ಬೇಕಾದ್ರೂ ಸಾಧನೆಯನ್ನು ಮಾಡುವಂಥ ಶಕ್ತಿ ಆ ಭಗವಂತನ ಹತ್ರ ಇದೆ. ಅದರಿಂದ ಇಲ್ಲಿ ಆ ಭಗವಂತನ ನೆಂಬಿ ನಾವು ಗಿಡಮೂಲಿಕೆ ಔಷಧಿ ಕೊಟ್ಟಾಗ ಇಲ್ಲಿ ಎಷ್ಟೇ ಅವರಿಗೆ ಪ್ರಯತ್ನ ಮಾಡಿದಷ್ಟು ನಾವು ಕೊಡ್ತೀವಿ. ಆದರೆ ಇಲ್ಲಿ ಬರುವಂಥ ಹೆಣ್ಣುಮಕ್ಳಿಗೆ ಎಲ್ಲರಿಗೂ ಹೇಳ್ತೀವಿ, ನೋಡಮ್ಮ ಇಲ್ಲಿ ಭಕ್ತಿಯಿಂದ ನೇಮದಿಂದ ಇಲ್ಲಿ ಪೂಜೆಯನ್ನು ಮಾಡ್ಕೋಬೇಕು, ಭಕ್ತಿಯಿಂದ ನೀವು ಭಗವಂತನ ನೆಮ್ಮದಿ ನಿಮಗೆ ಮಕ್ಕಳಾಗುತ್ತೆ ಅನ್ನೋದ್ರಿಂದ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ. ಅದೇ ಥರ ಅವರಿಗೆ ಗರ್ಭದಲ್ಲಿ ಸಮಸ್ಯೆ ಇರೋದಕ್ಕೂ ಕೂಡ ನಾವು ಗಿಡಮೂಲಿಕೆ ಔಷಧಿನ ಕೊಡ್ತೀವಿ. ಆದರೆ ಹೆಣ್ಣು ಮಕ್ಕಳಲ್ಲೇ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ, ಗಂಡು ಮಕ್ಕಳಲ್ಲೂ ಕೂಡ ಸಮಸ್ಯೆ ಇದೆ ಮಕ್ಕಳಾಗದೇ ಇರೋ ಕಾರಣಕ್ಕೆ. ಆ ಗಂಡು ಮಕ್ಕಳಲ್ಲಿ ಸ್ಪರ್ಮ್ ಕೌಂಟಿಂಗ್ ಇರಲಿ, ಸ್ಪೀಡ್ ಲಿಮಿಟ್ ಇರಲಿ, ಸಮಸ್ಯೆ ಏನೇ ಪ್ರಾಬ್ಲಮ್ ಇರಲಿ ಅದಕ್ಕೂ ಕೊಟ್ಟಾಗ ಆ ಸ್ಪರ್ಮಲ್ಲಿ ಅವ್ರಿಗೆ ಕೌಂಟಿಂಗ್ ಬರುತ್ತೆ, ಅವ್ರಿಗೆ ಮಕ್ಕಳಾಗುವಂಥ ಬೇಗ ಗುಣಮುಖವಾಗಿ ಮಕ್ಕಳಾಗುತ್ತೆ. ಇದು ಸಮಸ್ಯೆ ಇರೋರಿಗೆ ಎಷ್ಟೇ ಸಮಸ್ಯೆ ಇರಲಿ, ಆದರೆ ಇಲ್ಲಿ ಬರುವಂಥ ಹೆಣ್ಮಕ್ಳುಗಳಿಗೆ ನೆಂಬಿ ಬರಬೇಕು, ಅವರ ನಂಬಿಕೆಯೇ ಮುಖ್ಯ. ನಾವಿವತ್ತು ಭಗವಂತನ ಹತ್ರ ಹೋಗ್ತೀವಿ ಅಂದರೆ ಆ ನಂಬಿಕೆಯೇ ಮುಖ್ಯ. ನೆಂಬದವ್ರಿಗೆ ಇಲ್ಲಿ ಖಂಡಿತ ಮಕ್ಕಳಾಗುತ್ತೆ. ಇಲ್ಲಿ ಉದಾಹರಣೆ ನೋಡ್ಬೋದು, ನಮ್ಮ ತಾತ ಮುತ್ತಾಜರು ಮಾಡಿರೋದು ಸಾವಿರಾರು ಮಕ್ಕಳು ಮಾಡಿದೆ. ಆವಾಗ ಎಲ್ಲರೂ ಈ ಕ್ಷೇತ್ರದ ಬಗ್ಗೆ ಹೇಳ್ತಾನೆ ಇದ್ರು. ಈ ಥರ 7-8 ವರ್ಷ ಮದುವೆಯಾಗಿ 10 ವರ್ಷ ಮದುವೆಯಾಗಿ ಮಕ್ಕಳಿಲ್ದಿರೋರಿಗೂ ಕೂಡ ಇಲ್ಲಿ ಮಕ್ಕಳಾಗಿದೆ. ಆದರೆ ಅದು ಯಾವುದೇ ಥರದ ಬೇರೆ ಬೇರೆ ರೀತಿ ಥರದ ಇಂಗ್ಲೀಷ್ ಮೆಡಿಸನನ್ನು ಬಳಸದೆ ಅಥವಾ ಕೆಮಿಕಲ್ಗಳನ್ನು ಬಳಸದೆ ಈ ರೀತಿಯಾದ ಒಂದು ಗಿಡಮೂಲಿಕೆಗಳನ್ನೇ ಬಳಸಿ ಸಾತ್ವಿಕವಾದ ಆಹಾರವನ್ನೇ ಕೊಡ್ತಾ ಮತ್ತು ಮಾದೇವಪ್ಪನ ಸ್ವಾಮಿಯ ಮಲೆ ಮಾದೇಶ್ವರನ ಮಾದೇವಪ್ಪ ಅಂತೀವಿ ನಾವು, ಮಾದಪ್ಪನ ಒಂದು ಕೃಪೆಯಿಂದ ಇಲ್ಲಿ ಎಷ್ಟೋ ಜನರಿಗೆ ಇದು ಸಂತಾನ ಭಾಗ್ಯ ಸಿಕ್ಕಿದೆ. ಏನು ನನಗೇನೋ ಆಗಿದೆ, ಸಂತಾನ ಭಾಗ್ಯ ಸಿಕ್ಕಿದೆ ಅನ್ನುವ ಒಂದು ವಿಷಯವನ್ನು ತಿಳ್ಕೊಂಡು ನನಗೆ ತುಂಬ ಸಂತೋಷ ಅನ್ನಿಸ್ತು. ಅರೆ ನನಗೆ ಈಗ ಮೊದಲೇ ಗೊತ್ತಿರ್ಲಿಲ್ವಲ್ಲ ಈ ಕ್ಷೇತ್ರ, ನಾನು ಬಂದ್ಬಿಡ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ತು ನನಗೆ. ಒಂದು 15 ವರ್ಷದಿಂದ ಈಗಲ್ಲ. ಸೊ ಆದ್ದರಿಂದ ನನಗೆ ಆ ತಾಯಂದ್ರನ್ನ ನೋಡಿ, ಮಕ್ಕಳನ್ನ ನೋಡಿ ಬಹಳಷ್ಟು ಸಂತೋಷ ಅನ್ನಿಸ್ತು. ಒಳ್ಳೆಯದಾಗಲಿ ಆ ತಾಯಂದ್ರಿಗೆ. ಈ ಥರದ ಒಂದು ಪುಣ್ಯದ ಕೆಲಸ ಮಾಡ್ತಿರೋ ಶಂಕರಪ್ಪ ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಹಲವಾರು ತಾಯಂದಿರು, ಮಕ್ಕಳಿಲ್ಲದ ತಾಯಂದಿರಿಗೆ ಈ ಕ್ಷೇತ್ರಕ್ಕೆ ಬಂದು ಅವರ ಕನಸನ್ನು ನನಸು ಮಾಡಿಸ್ಕೊಳ್ಳೋದಂಥದ್ದಾಗಲಿ ಮಾದಪ್ಪನ ಆಶೀರ್ವಾದದಿಂದ ಎಲ್ಲರೂ ಕೂಡ ನಾವೆಲ್ಲರೂ ಸುಖ, ಶಾಂತಿ, ನೆಮ್ಮದಿಯಿಂದ ಇರೋಂಥದ್ದಾಗಿ. ಯಾಕಂದರೆ ನಮಗೆಲ್ಲರಿಗೂ ದೇವರು, ಗುರುಗಳು ಅಂದರೆ ನಂಬಿಕೆ. ಆ ನಂಬಿಕೆಗೆ ಯಾವತ್ತೂ ದ್ರೋಹ ಬರದಂಗೆ ಇರಲಿ ಅನ್ನೋದೇ ನನ್ನ ಆಶೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ತುಂಬ ಥ್ಯಾಂಕ್ಸ್.